Hi everyone, welcome to Learn Easily. Here in this video we're going to learn construction of sentences. 5 easy ways means 5 structures. ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ವಾಕ್ಯ ರಚನೆಗಳು, ಅದರಲ್ಲೂ 5 ಸರಳವಾದಂತಹ ಒಂದು ರಚನೆಯಲ್ಲಿ ಹೇಗೆ ನಾವು ವಾಕ್ಯಗಳನ್ನು ರಚಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕಲಿಬಹುದು. ಈ ಒಂದು ವಿಡಿಯೋದಲ್ಲಿ ಸರಳವಾಗಿ 5 ವಿಧಾನಗಳಲ್ಲಿ ವಾಕ್ಯಗಳ ರಚನೆಯನ್ನು ಕಲಿಯೋಣ. ಈಗ ಮೊದಲಿಗೆ ಆ 5 ವಿಧಾನಗಳಿಗಿಂತ ಮುಂಚೆ ಮೊದಲು ವಾಕ್ಯ ಎಂದರೇನು, ವಾಕ್ಯದಲ್ಲಿರ್ತಕ್ಕಂಥ ವಿಧಗಳ ಬಗ್ಗೆ ಒಂದು ಸಣ್ಣದಾಗಿ ಗಮನ ಹರಿಸೋಣ. ನೀವೀಗಾಗಲೇ ನಾನು ಮಾಡಿರ್ತಕ್ಕಂತಹ ನೌನ್, ಪ್ರನೌನ್, ಅಡ್ಜೆಕ್ಟಿವ್ಸ್, ವರ್ಬ್, ಅಡ್ವರ್ಬ್ಸ್ ವಿಡಿಯೋಗಳನ್ನು ಎಲ್ಲವನ್ನು ನೀವು ನೋಡಿರ್ತೀರಿ ಅಂತ ಭಾವಿಸ್ತೇನೆ. ನೋಡಿಲ್ಲ ಅಂದರೆ ಮತ್ತೊಮ್ಮೆ ಹೋಗಿ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್ಸ್, ಅಡ್ವರ್ಬ್ಸ್ ವಿಡಿಯೋನ ನೋಡಿ ಆ ನಂತರ ಈ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ಸ್ಗೆ ಬಂದಾಗ ನಿಮಗೆ ಬಹಳಷ್ಟು ಸುಲಭವಾಗುತ್ತೆ. ಮೊದಲಿಗೆ ಇಲ್ಲಿ ಸೆಂಟೆನ್ಸ್ ಅಂದರೆ ವಾಕ್ಯ. ಎ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮೇಕ್ ಸೆನ್ಸ್. ಮೀನ್ಸ್ ಸೆನ್ಸ್ ಅಂದರೆ ಅರ್ಥ ಅಂತ, ಪೂರ್ಣವಾಗಿ ಅರ್ಥ ಕೊಡ್ತಕ್ಕಂಥ ಪದಗಳ ಗುಂಪಿಗೆ ನಾವು ವಾಕ್ಯ ಎಂದು ಕರೀತೇವೆ. ವಾಕ್ಯ ಅಂದಾಗ ನೋಡಿ, ಇಲ್ಲಿ ಐ, ಬಾಯ್, ಎ, ಆಮ್, ಇದಕ್ಕೆ ಅರ್ಥ ಇಲ್ಲ, ಪದಗಳಿದೆ, ಅರ್ಥ ಕೊಡ್ತಾ ಇಲ್ಲ. ಅದೇ ವಾಕ್ಯವನ್ನು ಗಮನಿಸಿದಾಗ ಐ ಆಮ್ ಅ ಬಾಯ್, ಇದಕ್ಕೆ ಪೂರ್ಣವಾದಂಥ ಅರ್ಥ ಇದೆ. ಇದನ್ನೇ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮೇಕ್ ಸೆನ್ಸ್, ದಟ್ ಗಿವ್ಸ್ ಮೀನಿಂಗ್ ಅಂತ ಹೇಳ್ತೇವೆ. ಹಾಗೆ ವಾಕ್ಯ ಎಂದ ತಕ್ಷಣ ಅ ಸೆಂಟೆನ್ಸ್ ಎಕ್ಸ್ಪ್ರೆಸ್ ಎ ಕಂಪ್ಲೀಟ್ ಥಾಟ್, ಒಂದು ಅರ್ಥವನ್ನು ಕೊಡಬೇಕು. ಒಂದು ಥಾಟ್ ಅಂದಾಗ ಒಂದು ಆಲೋಚನೆ, ಒಂದು ಹೇಳಿಕೆಯನ್ನು ಸಂಪೂರ್ಣವಾಗಿ ಹೇಳುವಂಥ ರೀತಿಯಲ್ಲಿರಬೇಕು. ಹಾಗೆ ಎ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಹೆಂಡ್ಸ್ ವಿತ್ ಎ ಸಿಂಬಲ್. ಇಂಗ್ಲೀಷ್ನಲ್ಲಿ ಪ್ರತಿ ವಾಕ್ಯವೂ ಸಹ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ನಿಂದ ಸ್ಟಾರ್ಟ್ ಆಗಿ ಎಂಡ್ ವಿತ್ ಎ ಸಿಂಬಲ್, ಕ್ವಶನ್ ಮಾರ್ಕ್, ಫುಲ್ ಸ್ಟಾಪ್, ಕಾಮ, ಈ ರೀತಿಯಾಗಿ ಅದು ಕೊನೆಯಲ್ಲಿ ಕೊನೆಗೊಂಡಿರುತ್ತೆ. ಅ ಸೆಂಟೆನ್ಸ್ ಹ್ಯಾಸ್ ಅಟ್ಲೀಸ್ಟ್ ಒನ್ ವರ್ಬ್ ಆರ್ ಅನ್ ಆ್ಯಕ್ಷನ್ ವರ್ಡ್. ಇಂಗ್ಲೀಷ್ನ ಪ್ರತಿ ವಾಕ್ಯವೂ ಸಹ ಒಂದು ವರ್ಬ್, ಒಂದು ಕ್ರಿಯಾಪದವನ್ನು ಒಳಗೊಂಡಿರಬೇಕು. ಇದು ವಾಕ್ಯ ಮತ್ತು ವಾಕ್ಯದ ಒಂದು ಅರ್ಥವನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ ವಾಕ್ಯ ರಚನೆ ಹೇಗಿರುತ್ತೆ, ಇಂಗ್ಲೀಷ್ನಲ್ಲಿ ರಚನೆ ಹೇಗಿರುತ್ತೆ ಅಂತ. ಇಂಗ್ಲೀಷ್ನ ಪ್ರತಿ ವಾಕ್ಯವೂ ಸಹ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟನ್ನು ಒಳಗೊಂಡಿರಬೇಕು. ಯಾವುದೇ ವಾಕ್ಯವನ್ನು ನೀವು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಅದರಲ್ಲಿ ಮೊದಲು ಸಬ್ಜೆಕ್ಟು, ನಂತರ ವರ್ಬು, ನಂತರ ಆಬ್ಜೆಕ್ಟ್ ಇರಬೇಕು ಅಂತಕ್ಕಂಥದ್ದು ಇದು ಮೂಲವಾದ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸಬ್ಜೆಕ್ಟ್ ಅಂದರೆ ಏನು? ಕನ್ನಡದಲ್ಲಿ ಈಗ ಕರ್ತೃ, ಕರ್ಮ, ಕ್ರಿಯೆ ಅಂತ ಕರಿತೇವೆ. ಕನ್ನಡದಲ್ಲೂ ಸಹ ವಾಕ್ಯ ರಚನೆಗೆ ಈ ರೀತಿ ಇರಬೇಕು ಅಂತ ಇದೆ. ಕನ್ನಡದಲ್ಲಾದರೆ ಕರ್ತೃ, ಕರ್ಮ, ಕ್ರಿಯೆ ಅಂತ ಇದೆ. ಆದರೆ ಇಂಗ್ಲೀಷಲ್ಲಿ ಕರ್ತೃ ಮೀನ್ಸ್ ಸಬ್ಜೆಕ್ಟ್, ಇಲ್ಲಿ ಕ್ರಿಯೆ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಮಧ್ಯದಲ್ಲಿದೆ, ಆದರೆ ಕನ್ನಡದಲ್ಲಿ ಕ್ರಿಯೆ ಕೊನೆಗೆ ಬರುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ನಾನು ಹಣ್ಣನ್ನು ತಿಂದೆನು, ಇದು ಕನ್ನಡದಲ್ಲಿ ನಾನು ಅಂತಕ್ಕಂಥದ್ದು ಸಬ್ಜೆಕ್ಟ್ ಕರ್ತೃ, ಹಣ್ಣನ್ನು ಕರ್ಮ, ತಿಂದೆನು ಕ್ರಿಯೆ. ನೋಡಿ ಅಲ್ಲಿ ಕರ್ತೃ, ಕರ್ಮ, ಕ್ರಿಯೆ ಇದೆ. ಆದರೆ ಇಂಗ್ಲೀಷಲ್ಲಿ ಆಗಿಲ್ಲ. ಮೊದಲು ಕರ್ತೃ, ನಂತರ ಕ್ರಿಯೆ, ನಂತರ ಕರ್ಮ ಅಂತಕ್ಕಂಥದ್ದು ಬಂದಿದೆ. ಅಂದರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ನಾನು ತಿಂದೆನು ಹಣ್ಣನ್ನು, ಇಂಗ್ಲೀಷ್ನಲ್ಲಿ ಈ ರೀತಿ ವಾಕ್ಯ ಇರುತ್ತೆ. ಅದರಲ್ಲಿ ಕರ್ತೃ ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟ್ ಇನ್ ಎ ಸೆಂಟೆನ್ಸ್ ಇಸ್ ಎ ನೌನ್, ಪ್ರನೌನ್, ಪರ್ಸನ್, ಥಿಂಗ್ ಆರ್ ಪ್ಲೇಸ್ ಹೂ ಈಸ್ ಡೂಯಿಂಗ್ ದ ಟಾಸ್ಕ್ ಆರ್ ಈಸ್ ಬೀಯಿಂಗ್ ಆಸ್ಕ್ಡ್, ಇನ್ಸ್ಟ್ರಕ್ಟೆಡ್, ಸಜೆಸ್ಟೆಡ್ ಟು ಡೂ ಇಟ್. ಇಲ್ಲಿ ಸಬ್ಜೆಕ್ಟ್ ಕರ್ತೃ ಒಂದು ವಾಕ್ಯದಲ್ಲಿ ಅದೊಂದು ನಾಮಪದ ಅಥವಾ ಸರ್ವನಾಮ, ಒಂದು ವ್ಯಕ್ತಿ, ಒಂದು ಸ್ಥಳ, ಒಂದು ವಸ್ತುವಾಗಿರಬಹುದು. ಅದು ಏನು ಕೆಲಸವನ್ನು ಮಾಡಬೇಕು, ಅಲ್ಲಿ ಏನು ಮಾಡಬೇಕು ಅಂತ ಇದೆ, ಅದನ್ನು ನಾವೇನಂತ ಕರಿತೀವಿ? ಸಬ್ಜೆಕ್ಟ್ ಕರ್ತೃ ಅಂತೇಳಿ ಕರಿತೀವಿ. ವರ್ಬ್ ಕ್ರಿಯಾಪದ. ವರ್ಬ್ ಈಸ್ ಎ ವರ್ಡ್ ಆರ್ ಎ ಕಾಂಬಿನೇಷನ್ ಆಫ್ ವರ್ಡ್ಸ್ ದಟ್ ಇಂಡಿಕೇಟ್ಸ್ ಆ್ಯಕ್ಷನ್ ಆರ್ ಎ ಸ್ಟೇಟ್ ಆಫ್ ಬೀಯಿಂಗ್ ಆರ್ ಕಂಡೀಷನ್. ಎ ವರ್ಬ್ ಈಸ್ ದಿ ಪಾರ್ಟ್ ಆಫ್ ಸೆಂಟೆನ್ಸ್ ದಟ್ ಟೆಲ್ಸ್ ವಾಟ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್. ಕ್ರಿಯಾಪದ ಇದು ವಾಕ್ಯದೊಂದು ಭಾಗವಾಗಿದ್ದು, ಈ ಕ್ರಿಯಾಪದ ಏನು ಹೇಳುತ್ತಪ್ಪ ಅಂದರೆ ಸಬ್ಜೆಕ್ಟ್ ಏನು ಕೆಲಸವನ್ನು ಮಾಡ್ತಾ ಇದೆ, ಏನು ಆ ಕೆಲಸ, ಯಾವ ರೀತಿಯ ಕೆಲಸ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡುತ್ತೆ. ಆಬ್ಜೆಕ್ಟ್ ಇಲ್ಲಿ ಕರ್ಮ ಅಂತಕ್ಕಂಥದ್ದು. ದ ಆಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್ ಈಸ್ ದ ಪರ್ಸನ್ ಆರ್ ಥಿಂಗ್ ದಟ್ ರಿಸೀವ್ಸ್ ದ ಆ್ಯಕ್ಷನ್ ಆಫ್ ದ ವರ್ಬ್. ಇಟ್ ಈಸ್ ದ ಹೂ ಆರ್ ವಾಟ್ ದಟ್ ದ ಸಬ್ಜೆಕ್ಟ್ ಡಸ್ ಸಮಥಿಂಗ್ ಟು. ಅಂದರೆ ಸಬ್ಜೆಕ್ಟ್ ಕರ್ತೃ ಅಂತಕ್ಕಂಥವ್ರು ಏನು ಮಾಡ್ದ
ಏನನ್ನ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಈಗ ನಾನು ಹಣ್ಣನ್ನು ತಿಂದೆ, ಏನನ್ನ ಹಣ್ಣನ್ನು ತಿಂದೆ. ಹಣ್ಣು ಅಂತಕ್ಕಂಥದ್ದು ಕರ್ಮ, ಆಬ್ಜೆಕ್ಟ್ ಅಂತೇಳಿ ಕರಿತೀವಿ. ಇದು ವಾಕ್ಯದ ಭಾಗಗಳು. ಹಾಗೆ ಈ ವಾಕ್ಯ ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಟೈಪ್ಸ್ ಆಫ್ ವರ್ಬ್ಸನ್ನು ಕೊಟ್ಟಿರ್ತೇನೆ. ಇಲ್ಲಿ ಮೈನ್ ವರ್ಬ್ಸ್ ಇರುತ್ತೆ, ಆಕ್ಸಿಲರಿ ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಇರುತ್ತೆ, ಮಾಡಲ್ ವರ್ಬ್ಸ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಇರುತ್ತೆ. ಮೈನ್ ವರ್ಬ್ಸ್ ಅಂದಾಗ ಈಟ್, ಡ್ರಿಂಕ್, ಸ್ಲೀಪ್, ರೀಡ್, ಥಿಂಕ್, ಡ್ರೈವ್, ರೈಟ್, ಪ್ರೊಡ್ಯೂಸ್ ಅಂದರೆ ಇವು ಮೈನ್ ಆ್ಯಕ್ಷನ್ ವರ್ಬ್ಸ್ ಆಗಿರುತ್ತೆ. ಆಕ್ಸಿಲರೀಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂದಾಗ ಈಸ್, ಆರ್, ಆ್ಯಮ್, ವಾಸ್, ವುಡ್, ಡೂ, ಡಸ್, ಡಿಡ್, ಹ್ಯಾಸ್, ಹ್ಯಾವ್, ಹ್ಯಾಡ್. ಮತ್ತು ಮಾಡಲ್ ವರ್ಬ್ಸ್ ಕೆನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ಹುಡ್. ಈ ವರ್ಬ್ಸ್ನ ಬಗ್ಗೆ ನಾನು ವರ್ಬ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಅಂತ ಒಂದು ವಿಡಿಯೋ ಮಾಡಿರ್ತೇನೆ. ಆ ವಿಡಿಯೋದಲ್ಲಿ ನೀವು ನೋಡಿದಾಗ ಇವುಗಳಿಗೆ ಏನು ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ವಾಕ್ಯದ ಒಂದು ರಚನೆಯ ಮೇಲೆ ಇರ್ತಕ್ಕಂಥ ಕೆಲವು ವಾಕ್ಯಗಳನ್ನು ನೋಡೋಣ. ಐ ಲೈಕ್ ಆ್ಯನ್ ಆ್ಯಪಲ್, ಶಿ ಸಿಂಗ್ಸ್ ಎ ಸಾಂಗ್, ವಿ ಆರ್ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಹೋಮ್, ಐ ಆಮ್ ರೈಟಿಂಗ್ ಎ ಪೋಯಮ್, ಶಿ ಈಸ್ ಮೈ ಫ್ರೆಂಡ್. ಈ ರೀತಿ ಅಂದರೆ ಸಬ್ಜೆಕ್ಟ್, ವರ್ಬ್, ನಂತರ ಆಬ್ಜೆಕ್ಟ್. ವರ್ಬ್ ಬಂದಾಗ ಇಲ್ಲಿ ಎಲ್ಲವೂ ಸಹ ಮೇನ್ ಕ್ರಿಯಾಪದಗಳೇ ಅಂತ ಇರಬೇಕಂತೇನಿಲ್ಲ. ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇರಬಹುದು, ಲಿಂಕಿಂಗ್ ವರ್ಬ್ಸ್ ಇರಬಹುದು. ಅರ್ಥ ಆಗ್ತಾಯಿದೆಯಲ್ವಾ? ಇದು ಇಂಗ್ಲೀಷ್ನ ಒಂದು ವಾಕ್ಯದ ರಚನೆ ಹೀಗಿರುತ್ತೆ: ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಈಗ ಈ ವಿಡಿಯೋದ ಮುಖ್ಯವಾದ ಭಾಗಕ್ಕೆ ಬರೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ 5 ರೀತಿಯಲ್ಲಿ ವಾಕ್ಯಗಳನ್ನು ಸರಳವಾಗಿ ಹೇಗೆ ರಚಿಸಬೇಕು ಅಂತಕ್ಕಂಥದ್ದು. ಇಲ್ಲಿ ಮೊದಲನೇ ಒಂದು ವಿಧ ಸಬ್ಜೆಕ್ಟ್ ಮತ್ತು ವರ್ಬನ್ನು ಒಳಗೊಂಡಿರ್ತಕ್ಕಂಥದ್ದು. ಎರಡನೇದು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟನ್ನು ಒಳಗೊಂಡಿರುತ್ತೆ. ಮೂರನೇದು ಸಬ್ಜೆಕ್ಟ್, ವರ್ಬ್ ಮತ್ತು ನೌನನ್ನು ಒಳಗೊಂಡಿರುತ್ತೆ. ನಾಲ್ಕನೇದು ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ಕೊನೆಯದಾಗಿ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಡ್ವರ್ಬ್ಸ್. ಅಂದರೆ ಈ ರೀತಿಯಾಗಿ ನಾವು ಪದಗಳನ್ನು ಜೋಡಿಸಬೇಕು. ನಿಮಗೀಗ ಸಬ್ಜೆಕ್ಟ್ ಅಂದರೆ ಗೊತ್ತಿದೆ. ಸಬ್ಜೆಕ್ಟ್ ಅಂದರೆ ವ್ಯಕ್ತಿಗಳು, ಸ್ಥಳಗಳು, ನಾಮಪದಗಳು, ಇವುಗಳೇ ಸಬ್ಜೆಕ್ಟ್ಗಳು. ವರ್ಬ್ಗಳಂದಾಗ ಕ್ರಿಯಾಪದಗಳು. ಇವುಗಳನ್ನು ಬಳಸಿ ನಾವೇನು ಮಾಡ್ಬೋದು, ಸರಳವಾಗಿ ನಾವೇ ಸ್ವತಃ ವಾಕ್ಯಗಳನ್ನು ರಚನೆ ಮಾಡ್ತಾ ಇಂಗ್ಲೀಷನ್ನು ಕಲಿಬಹುದಾಗಿದೆ. ಈಗ ಮೊದಲ ಒಂದು ವಿಧವನ್ನು ನೋಡೋಣ. ಸಬ್ಜೆಕ್ಟ್ ಪ್ಲಸ್ ವರ್ಬ್. ಸಬ್ಜೆಕ್ಟ್ ಅಂದಾಗ ನಾನು ಹೇಳಿದ್ದೆ, ಹೆಸರುಗಳು, ಸರ್ವನಾಮಗಳು, ಸ್ಥಳಗಳು, ವಸ್ತುಗಳು ಎಲ್ಲವನ್ನ ಸಬ್ಜೆಕ್ಟ್ ಅಂತ ತಗೋತೇವೆ. ಇಲ್ಲಿ ವಾಕ್ಯಗಳನ್ನು ನೋಡಿ. ಐ ಗೋ, ಶಿ ಗೋಸ್, ಯು ಕಮ್, ವಿ ವಾಂಟ್, ಹಿ ಲೈಕ್ಸ್, ದೇ ವೆಂಟ್, ರವಿ ಸ್ಲೆಪ್ಟ್, ಸರಳ ಸಿಂಗ್ಸ್, ಸ್ಟೂಡೆಂಟ್ ರೈಟ್ಸ್. ನೋಡಿ, ಈ ರೀತಿ ನಾವೇನು ಮಾಡ್ಬೋದು, ವಾಕ್ಯಗಳನ್ನು ರಚನೆ ಮಾಡ್ಬೋದು. ಈಗ ನಾನು ಐ ಗೋ, ನಾನು ಹೋಗುತ್ತೇನೆ. ಐ ಕಮ್, ನಾನು ಬರುತ್ತೇನೆ. ಐ ರೈಟ್, ನಾನು ಬರೆಯುತ್ತೇನೆ. ಐ ರೀಡ್, ನಾನು ಓದುತ್ತೇನೆ. ಐ ಜಂಪ್, ನಾನು ನೆಗೆಯುತ್ತೇನೆ. ಈ ರೀತಿ ಒಂದೇ ಐ ಮತ್ತು ಅದರ ಮುಂದೆ ಬಹಳಷ್ಟು ವರ್ಬ್ಸನ್ನು ಹಾಕ್ಕೊಂಡು ನೀವು ಎಷ್ಟು ಬೇಕಾದರೂ ವಾಕ್ಯಗಳನ್ನು ರಚನೆ ಮಾಡಬಹುದು. ಹೀಗೆ ನಾವು ಹಲವಾರು ಪದಗಳನ್ನು ಬಳಸ್ತಾ ಏನು ಮಾಡಬೇಕು, ಅದರ ಮುಂದೆ ಕೇವಲ ಒಂದೇ ಒಂದು ವರ್ಬನ್ನು ಬಳಸಿ ನಾವು ವಾಕ್ಯಗಳನ್ನು ರಚಿಸ್ಬೋದು. ಶಿ ಗೋಸ್, ಅವಳು ಹೋಗುತ್ತಾಳೆ. ಶಿ ಕಮ್ಸ್, ಶಿ ವೆಂಟ್, ಶಿ ಆಸ್ಕ್ಡ್, ಶಿ ಪ್ರಿಪೇರ್ಡ್, ಶಿ ಏಟ್ ಅನ್ ಆ್ಯಪಲ್, ಶಿ ಏಟ್. ಓಕೆನಾ? ರವಿ ಸ್ಲೆಪ್ಟ್, ರವಿ ರೀಡ್ಸ್, ರವಿ ರೈಟ್ಸ್, ರವಿ ಸ್ಲೆಪ್ಟ್, ರವಿ ಪ್ಲೇಡ್, ರವಿ ಆಸ್ಕ್ಡ್, ರವಿ ವೆಂಟ್. ಈ ರೀತಿ ಒಂದು ಸಬ್ಜೆಕ್ಟು ಮತ್ತು ಅದರ ಮುಂದೆ ಒಂದೇ ಒಂದು ಕ್ರಿಯಾಪದವನ್ನು ಬಳಸಿ ಬಹಳಷ್ಟು ವಾಕ್ಯಗಳನ್ನು ನಾವು ರಚನೆ ಮಾಡಬಹುದು. ಇಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೇನೆ. ಅದೇ ರೀತಿ ನೀವೇನು ಮಾಡ್ಬೋದು, ಆ ಉದಾಹರಣೆಯನ್ನು ಒಂದಿಗೆ ನೀವು ವಾಕ್ಯಗಳನ್ನು ರಚನೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮೈ ಫ್ರೆಂಡ್ ಕೇಮ್, ಮೈ ಫ್ರೆಂಡ್ ವೆಂಟ್, ಮೈ ಫ್ರೆಂಡ್ ರೈಟ್, ಮೈ ಫ್ರೆಂಡ್ ರೀಡ್. ಈ ರೀತಿ ನೀವು ಹೆಸರನ್ನು ಬಳಸಿ ಸಹ ಮಾಡ್ಬೋದು. ಇಟ್ ಗೋ, ಇಟ್ ಕಮ್ಸ್, ಇಟ್ ರೀಡ್ಸ್. ಓಕೆ, ಈ ರೀತಿ ಅಂದರೆ ಆ ಸಬ್ಜೆಕ್ಟು ಮತ್ತು ವರ್ಬುಗಳನ್ನು ನೀವು ಕಲ್ತಿದ್ದಾಗ, ಸಬ್ಜೆಕ್ಟ್ ಅಂದಾಗ ನಾಮಪದಗಳು, ಸರ್ವನಾಮಗಳು ಮತ್ತು ವಸ್ತುಗಳು, ಹೆಸರುಗಳನ್ನು ಹೇಳಿ ಅದರ ಮುಂದುಗಡೆನೆ ನೀವೇನು ಮಾಡ್ಬೋದು, ವರ್ಬುಗಳನ್ನು ಬಳಸಿ ಒಂದು ಅರ್ಥಪೂರ್ಣವಾದಂಥ ವಾಕ್ಯಗಳತ್ತ ಬಹಳಷ್ಟು ವಾಕ್ಯಗಳನ್ನು ರಚನೆ ಮಾಡಬಹುದು. ಇದು ಒಂದು ಸರಳ ವಿಧಾನ. ಎರಡನೇದಾಗಿ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಅಂದಾಗ ನೀವು ಯಾವ ರೀತಿಯಾದರೂ ಬಳಸ್ಬೋದು, ಆದರೆ ಆ ವಾಕ್ಯಕ್ಕೆ ಅರ್ಥ ಇರಬೇಕು. ಇಲ್ಲಿ ನಾನು ಬಳಸಿರ್ತಕ್ಕಂಥದ್ದು ನೋಡಿ. ಐ ಗೋ ಟು ಸ್ಕೂಲ್, ಶಿ ಗೋಸ್ ಟು ಹೋಮ್, ಯು ಕಮ್ ಟು ಹೋಮ್, ವಿ ವಾಂಟ್ ಮನಿ, ಹೀ ಲೈಕ್ಸ್ ಅ ಮ್ಯಾಂಗೋ, ದೇ ವೆಂಟ್ ಟು ಮೈಸೂರ್, ರವಿ ಸ್ಲೆಪ್ಟ್ ಆನ್ ದ ಫ್ಲೋರ್, ಸರಳ ಸಿಂಗ್ಸ್ ಅ ಸಾಂಗ್, ಸ್ಟೂಡೆಂಟ್ ರೈಟ್ಸ್ ಎ ಪೋಯಮ್. ಈ ರೀತಿ ನೀವು ಐ ಅಂತ ಬಳಸಿ ನೀವು ಬಹಳಷ್ಟು ವಾಕ್ಯಗಳನ್ನು ಮಾಡ್ಬೋದು. ಐ ಕಮ್ ಟು ಹೋಮ್,
ಐ ಗೋ ಟು ಸ್ಕೂಲ್, ಐ ರೈಟ್ ಎ ಪೊಯಮ್, ಐ ಡ್ರಿಂಕ್ ವಾಟರ್. ಅರ್ಥ ಆಯ್ತಾ? ಐ ಈಟ್ ಫುಡ್, ಐ ಕಾಲ್ಡ್ ಮೈ ಫ್ರೆಂಡ್, ಐ ವೆಂಟ್ ಟು ಮೈ ಫ್ರೆಂಡ್ ಹೋಮ್, ಐ ಏಟ್ ಅನ್ ಆ್ಯಪಲ್, ಐ ಏಟ್ ಚಾಕ್ಲೇಟ್, ಐ ಬಾಟ್ ಪೆನ್. ಈ ರೀತಿ ಒಂದೇ ಐಯನ್ನು ಬಳಸಿ ಐನ ಮುಂದುಗಡೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅಂದಾಗ ಏನು ಮಾಡಬಹುದು, ಏನು ಮಾಡ್ತೀಯ ಅಂತಕ್ಕಂಥದ್ದನ್ನು ಹೇಳಿ ನೀವು ಬಹಳಷ್ಟು ವಾಕ್ಯಗಳನ್ನು ಇಲ್ಲಿ ರಚನೆ ಮಾಡಬಹುದು. ನೀವಾಗಿ ಕೂತು ಸಬ್ಜೆಕ್ಟು ವರ್ಬು ಅದಕ್ಕೆ ತಕ್ಕನ ಹಾಗೆ, ಫಾರ್ ಎಕ್ಸಾಂಪಲ್ ಐ ರೈಟ್ ಅಂದಾಗ ಒಂದು ಪೊಯಮ್ ಆಗ್ಬೋದು. ಐ ರೈಟ್ ಎ ಪೊಯಮ್, ಐ ರೈಟ್ ಎ ಲೆಟರ್, ಐ ರೈಟ್ ಎ ಹೋಮ್ವರ್ಕ್. ಈ ರೀತಿ ಒಂದೇ ಒಂದು ಆ ಸಬ್ಜೆಕ್ಟು ಮತ್ತು ಬಹಳಷ್ಟು ವರ್ಬುಗಳನ್ನು ಬಳಸಿ ಆಬ್ಜೆಕ್ಟನ್ಸನ್ನು ಬಳಸಿ ನೀವೇನು ಮಾಡಬೇಕು, ಸ್ವತಃ ವಾಕ್ಯಗಳನ್ನು ರಚನೆ ಮಾಡ್ತಾ ಇದ್ದಾಗ ಮಾತ್ರ ಇದನ್ನು ನೀವು ಈಸಿಯಾಗಿ ಕಲಿಬಹುದಾಗುತ್ತೆ. ಇನ್ನು ಮೂರನೆಯ ಒಂದು ವಿಧಾನ ನೋಡಿದಾಗ ಸಬ್ಜೆಕ್ಟ್, ವರ್ಬ್ ಮತ್ತು ನೌನ್. ಸಬ್ಜೆಕ್ಟು ಮತ್ತು ವರ್ಬನ್ನು ಬಳಸಿ ಅದರ ಮುಂದೆ ನಾಮಪದಗಳನ್ನೇ ಬಳಸಿ ವಾಕ್ಯಗಳನ್ನು ಮಾಡ್ತಕ್ಕಂಥದ್ದು. ಐ ರೀಡ್ ನ್ಯೂಸ್ ಪೇಪರ್, ಹೀ ಪ್ಲೇಸ್ ಕ್ರಿಕೆಟ್, ಯು ಕಂಪ್ಲೀಟೆಡ್ ಹೋಮ್ವರ್ಕ್, ಶಿ ಲೈಕ್ಸ್ ಬನಾನಾ, ದೇ ಪ್ಲೇ ಚೆಸ್, ರಾಮು ಮೇಡ್ ಕ್ಯಾಸಲ್. ನೋಡಿ, ಇಲ್ಲಿ ನ್ಯೂಸ್ ಪೇಪರ್, ಕ್ರಿಕೆಟ್, ಹೋಮ್ವರ್ಕ್, ಬನಾನಾ, ಚೆಸ್, ಕ್ಯಾಸ್ಟಲ್ ಇವೆಲ್ಲವೂ ಸಹ ನಾಮಪದಗಳಾಗಿರುತ್ತೆ. ಅದು ಪ್ರಾಪರ್ ನೌನ್ ಆಗಿರ್ಬೋದು ಅಥವಾ ಕಾಮನ್ ನೌನ್ ಆಗಿರಬಹುದು. ಅಲ್ಲಿ ಸಬ್ಜೆಕ್ಟು ಒಂದು ನಾಮಪದ, ಒಂದು ವ್ಯಕ್ತಿ, ಒಂದು ಸ್ಥಳ ಅಥವಾ ಒಂದು ಸರ್ವನಾಮ ಸಬ್ಜೆಕ್ಟಲ್ಲಿ ಬಳಸಿ ಅದರ ಮುಂದುಗಡೆ ಏನು ಮಾಡ್ಬೋದು, ವರ್ಬನ್ನು ಬಳಸಿ ಮುಂದೆ ನಾಮಪದಗಳನ್ನು ನಿಮ್ಗೆ ಗೊತ್ತಿರ್ತಕ್ಕಂಥ ನಾಮಪದ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಪೆನ್, ಇಟ್ ಈಸ್ ಮೈ ಬುಕ್, ಇಟ್ ಈಸ್ ಗ್ಲಾಸ್, ಇಟ್ ಈಸ್ ಟಿ ವಿ, ದಟ್ ಈಸ್ ವಿಂಡೋ, ದಿಸ್ ಈಸ್ ಡೋರ್. ಈ ರೀತಿ ಏನು ಮಾಡ್ಬೋದು, ಬಹಳಷ್ಟು ವಾಕ್ಯಗಳನ್ನು ನೀವು ಬಳಸಬಹುದು. ಸಬ್ಜೆಕ್ಟು, ವರ್ಬ್ನ ನಂತರ ನಾಮಪದಗಳು, ನಿಮ್ಗೆ ಗೊತ್ತಿರ್ತಕ್ಕಂಥ ನಾಮಪದಗಳನ್ನು ಬಳಸ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಹೀ ಈಸ್ ರವಿ, ಶಿ ಈಸ್ ಸಂಧ್ಯಾ, ದೇ ಆರ್ ಸ್ಟೂಡೆಂಟ್ಸ್, ದೇ ಆರ್ ಚಿಲ್ಡ್ರನ್, ಈಸ್ ಬೇಬಿ, ದಟ್ ಈಸ್ ಕಿಡ್. ಈ ರೀತಿ ಅರ್ಥ ಆಯ್ತಲ್ವಾ? ಒಂದು ಸಬ್ಜೆಕ್ಟು ಮುಂದುಗಡೆ ವರ್ಬ್, ಮೈನ್ ವರ್ಬ್, ಹೆಲ್ಪಿಂಗ್ ವರ್ಬನ್ನು ಬಳಸಿ ಮುಂದೆ ನಿಮಗೆ ಗೊತ್ತಿರ್ತಕ್ಕಂಥ ನಾಮಪದಗಳನ್ನು ಬಳಸಿ ಏನು ಮಾಡ್ಬೋದು, ವಾಕ್ಯಗಳನ್ನು ನೀವು ಸ್ವತಃ ರಚನೆ ಮಾಡಬಹುದು. ಇದೊಂದು ರೀತಿ ಸರಳವಾದಂತಹ ಒಂದು ವಿಧಾನ ಆಗಿರುತ್ತೆ. ಇನ್ನು ಮುಂದೆ ನೋಡಿದಾಗ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಅಂದಾಗ ಗುಣವಾಚಕಗಳು. ಅರ್ಥ ಆಗ್ತಾಯಿದೆಯಲ್ವಾ? ಒಂದು ವ್ಯಕ್ತಿ, ಒಂದು ಸ್ಥಳ ಅಥವಾ ಒಂದು ವಸ್ತುವಿನ ಗುಣವನ್ನು ಹೇಳ್ತಕ್ಕಂಥ ಪದಗಳು. ಈಗ ಸಬ್ಜೆಕ್ಟಲ್ಲಿ ನೋಡಿ, ಐ ಆ್ಯಮ್ ಅನ್ನೋದು ವರ್ಬ್ ಆದರೆ ಹ್ಯಾಂಡ್ಸಮ್, ಸುಂದರವಾಗಿದ್ದೇನೆ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿರುತ್ತೆ. ಐ ಆಮ್ ಹ್ಯಾಂಡ್ಸಮ್, he plays wonderful, you are crazy, she looks beautiful, they are rich, Ramu is brilliant, he is intelligent, she is clever, Rose is beautiful, he sings melodiously, she writes beautifully, she reads loudly. ಓಕೆನಾ? ಈ ರೀತಿ ಏನು ಮಾಡ್ಬೋದಪ್ಪ ಅಂದರೆ ಅವರ ಒಂದು ಹೇಗಿದ್ದಾರೆ ಆ ಒಂದು ಸಬ್ಜೆಕ್ಟನ್ನು ವರ್ಣಿಸುವ ರೀತಿಯಲ್ಲಿ ಅಡ್ಜೆಕ್ಟಿವ್ಸನ್ನು ಬಳಸಿ ವಾಕ್ಯಗಳನ್ನು ರಚನೆ ಮಾಡಬಹುದು. ಅರ್ಥ ಆಗ್ತಾ ಇದೆಯಲ್ವಾ? ನೀವು ಯಾವುದೇ ವಸ್ತುವನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಟಿ ವಿ ಈಸ್ ಬಿಗ್, ದ ರೋಡ್ ಈಸ್ ಲಾಂಗರ್, ಅಥವಾ ಪೆನ್ಸಿಲ್ ಈಸ್ ಶಾರ್ಟ್, ಹಿ ಈಸ್ ಸ್ಮಾಲ್, ದಟ್ ಈಸ್ ಬಿಗ್, ಕೊಕೊನೆಟ್ ಟ್ರೀ ಈಸ್ ಟಾಲರ್. ಓಕೆ, ಈ ರೀತಿ ದ ಫ್ರೂಟ್ ಈಸ್ ಸ್ವೀಟ್, ಹನಿ ಈಸ್ ಟೇಸ್ಟಿ. ಈ ರೀತಿ ಏನು ಮಾಡ್ಬೋದು, ಸಬ್ಜೆಕ್ಟು ಮತ್ತು ಅದಕ್ಕೆ ಒಂದು ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬನ್ನು ಬಳಸಿ ನಾವೇನು ಮಾಡ್ಬೋದು, ಅದರ ಮುಂದುಗಡೆ ಅಡ್ಜೆಕ್ಟಿವ್ಸ್, ಗುಣವಾಚಕ ಪದಗಳನ್ನು ಸೇರಿಸ್ತಾ ಸರಳವಾದಂಥ ವಾಕ್ಯಗಳನ್ನು ನಾವು ಮಾಡಬಹುದಾಗಿರುತ್ತೆ. ಇನ್ನು ಮುಂದೆ ಹೋದಾಗ ಸಬ್ಜೆಕ್ಟ್, ವರ್ಬ್ ಮತ್ತು ಆ್ಯಡ್ವರ್ಬ್ಸ್ಗಳು. ಆ್ಯಡ್ವರ್ಬ್ಸ್ ಅಂದಾಗ ಕ್ರಿಯಾ ವಿಶೇಷಣಗಳು, ಕ್ರಿಯೆ ಹೇಗೆ ನಡೆಯಿತು ಅಂತಕ್ಕಂಥದ್ದನ್ನ ಹೇಳುತ್ತೆ. ಇಲ್ಲಿ ಎಕ್ಸಾಂಪಲ್ಸನ್ನು ನೋಡಿ. ಐ ಗೋ ಅರ್ಲಿ, ಬೇಗನೆ ಹೋಗುತ್ತೇನೆ. ಈ ವಾಕ್ ಸ್ಲೋಲಿ, ಅವನು ನಿಧಾನವಾಗಿ ನಡೆಯುತ್ತಾನೆ. ಯು ವಾಕ್ ವೆರಿ ಫಾಸ್ಟ್ಲಿ, ನೀವು ತುಂಬ ಸ್ಪೀಡಾಗಿ ನಡೀತೀಯ. ಶಿ ಸಿಂಗ್ಸ್ ಮೆಲೋಡಿಯಸ್ಲಿ, ದೇ ಆರ್ ವಾಚಿಂಗ್ ಕೇರ್ಫುಲಿ, ರಾಮು ಆನ್ಸರ್ಸ್ ಬ್ರಿಲಿಯಂಟ್ಲಿ. ನೋಡಿ, ಇಲ್ಲಿ ಆ ರೆಡ್ ಕಲರಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪದಗಳು ಆ್ಯಡ್ವರ್ಬ್ಸ್ ಆಗಿರುತ್ತೆ. ಇದೇ ರೀತಿ ನೀವು ಸಹ ಏನು ಮಾಡ್ಬೋದು, ಸಬ್ಜೆಕ್ಟ್, ವರ್ಬ್ ಮತ್ತು ಆ್ಯಡ್ವರ್ಬ್ಗಳನ್ನು ಸೇರಿಸ್ತಾ ವಾಕ್ಯಗಳನ್ನು ರಚನೆ ಮಾಡಬಹುದು. ಫಾರ್ ಎಕ್ಸಾಂಪಲ್, I eat quickly, I run fastly, I run slowly, I walk slowly, he come quickly, he drink noisily, ಅಥವಾ he drink
ಸ್ಲೋಲಿ, ಕಮ್ ಕ್ವಿಕ್ಲಿ, ಯು ಗೋ ಅರ್ಲಿ, ಯು ಕಮ್ ಫಾಸ್ಟ್ಲಿ. ಈ ರೀತಿ ಏನು ಮಾಡ್ಬೋದು, ಸರಳವಾಗಿರ್ತಕ್ಕಂತಹ ಸಬ್ಜೆಕ್ಟ್, ವರ್ಬ್ ಮತ್ತು ಅಡ್ವರ್ಬ್ಸ್ ಇರತಕ್ಕಂಥ ವಾಕ್ಯಗಳನ್ನು ನಾವು ರಚನೆ ಮಾಡಿಕೊಂಡು ಆ ವಾಕ್ಯಗಳನ್ನು ನಾವು ಬಳಸ್ತಾ ಹೋದಾಗ ಬಹಳಷ್ಟು ಬೇಗನೆ ನಾವು ಇಂಗ್ಲೀಷನ್ನು ಕಲಿಬಹುದಾಗಿರುತ್ತೆ. ಅರ್ಥ ಆಗ್ತಾ ಇದ್ರು. ಇವು 5 ಸರಳ ವಿಧಾನಗಳಲ್ಲಿ ನಾವು ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು. ನಿಮಗೆ ನೌನ್ಸ್ ಗೊತ್ತಿದೆ, ಪ್ರೊನೌನ್ಸ್ ಗೊತ್ತಿದೆ, ಅಡ್ಜೆಕ್ಟಿವ್ಸ್ ಗೊತ್ತಿದೆ, ವರ್ಬ್ಸ್ ಗೊತ್ತಿದೆ, ಅಡ್ವರ್ಬ್ಸ್ ಗೊತ್ತಿದೆ. ಈಗಾಗಲೇ ನಾನು ಮಾಡಿರ್ತಕ್ಕಂಥ ಈ 5 ವಿಡಿಯೋಗಳನ್ನು ನೋಡಿದಾಗ ಈ ಪದಗಳು ಯಾವುವು ಅನ್ನೋದು ನಿಮಗೆ ಸರಳವಾಗಿ ಕಲಿಬಹುದು. ಅದರ ಜೊತೆಯಲ್ಲೇ ಇವುಗಳನ್ನೇ ಸೇರಿಸಿ ಏನು ಮಾಡ್ಬೋದು, ನೀವು ತುಂಬ ಸುಲಭವಾಗಿ ವಾಕ್ಯಗಳನ್ನು ರಚನೆ ಮಾಡ್ಕೋಬಹುದು. ಹೀಗೆ ನೀವು ಇಂಗ್ಲೀಷನ್ನು ಕಲಿಯೋದಕ್ಕೆ ಈ ಒಂದು 5 ಸರಳ ವಿಧಾನಗಳು, ವಾಕ್ಯಗಳ ರಚನೆಗಳನ್ನು ಮಾಡೋದರಲ್ಲಿ ನಿಮಗೆ ಬಹಳ ಸುಲಭವಾಗಿರುತ್ತೆ. ಬಹಳ ಬೇಗನೆ ನೀವು ವಾಕ್ಯ ರಚನೆಯನ್ನು ಸಹ ಕಲಿಬಹುದಾಗಿರುತ್ತೆ. ಕೊನೆಯದಾಗಿ ಇನ್ನೊಂದು ವಾಕ್ಯದ ಒಂದು ಸುಲಭವಾಗಿರ್ತಕ್ಕಂತಹ ಒಂದು ರಚನೆ ಇದೆ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೈನ್ ವರ್ಬ್, ಆಬ್ಜೆಕ್ಟ್. ಇದನ್ನು ನಾವು ಹೆಚ್ಚಾಗಿ ಬಳಸ್ತೇವೆ. ಇಲ್ಲಿ ಉದಾಹರಣೆ ನೋಡಿ. ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್, ಐ ಡಿಡ್ ನಾಟ್ ಗೋ, ಯು ಆರ್ ವರ್ಕಿಂಗ್ ಹಾರ್ಡ್, ಶಿ ವಿಲ್ ಕಮ್ ಟುಮಾರೋ, ದೇ ಆರ್ ವಾಚಿಂಗ್ TV. ಇವು ನಾವು ಪ್ರತಿನಿತ್ಯ ಹೆಚ್ಚಾಗಿ ಬಳಸ್ತೇವೆ. ಐ ಆಮ್ ರೀಡಿಂಗ್ ನೋಟ್ಸ್, ಐ ಆಮ್ ವಾಚಿಂಗ್ TV, ಶಿ ಈಸ್ ಸ್ಲೀಪಿಂಗ್, he is coming, he is playing, they are running, we were talking, they were watching TV, they were going to home, my friends are coming to my home. ಈ ರೀತಿ ಬಹಳಷ್ಟು ವಾಕ್ಯಗಳನ್ನು ಬಳಸ್ತೇವೆ. ಅಂದರೆ ಸಬ್ಜೆಕ್ಟು ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್, ಆಮ್, ಆರ್, ವಿಲ್, ಶಲ್, ಈ ರೀತಿ. ನಂತರ ಮೈನ್ ವರ್ಬ್, ಅಲ್ಲಿ ING ಫಾರ್ಮ್ ಆಗಿರ್ಬೋದು ಅಥವಾ ವರ್ಬ್ 1, ವರ್ಬ್ 2, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಪದಗಳನ್ನು ಬಳಸಿ ನಾವೇನು ಮಾಡ್ತೀವಿ, ಈ ಒಂದು ಆಬ್ಜೆಕ್ಟನ್ನು ಬಳಸ್ಕೊಂಡು ಸರಳವಾದಂಥ ವಾಕ್ಯಗಳನ್ನು ಮಾಡಬಹುದು. ಇವು ಹೆಚ್ಚಾಗಿ ನಾವು ಬಳಸ್ತಕ್ಕಂಥ ವಾಕ್ಯಗಳಾಗಿರುತ್ತೆ. ಇವುಗಳನ್ನು ಸಹ ನೀವು ಕಲಿಬಹುದಾಗಿದೆ ಮಕ್ಕಳೇ. ಈ ಒಂದು 5 ರೀತಿಯ ಸರಳ ಒಂದು ವಿಧಾನಗಳನ್ನು ಬಳಸಿ ನೀವು ವಾಕ್ಯ ರಚನೆಯನ್ನು ಮಾಡಬಹುದು. ಮತ್ತು ಬೇಗನೆ ಆ ಒಂದು ವಾಕ್ಯ ರಚನೆ, ವಾಕ್ಯಗಳನ್ನು ನೀವು ಕಲಿಯಬಹುದಾಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ಆದಷ್ಟು ಈ 5 ವಿಧಾನಗಳನ್ನು ಬಳಸಿ ನೀವೇನು ಮಾಡಬೇಕು, ಸ್ವತಃ ನೀವೇ ಕೂತು ಒಂದೊಂದು ವಿಧಾನಕ್ಕೂ ಒಂದು 5-10 ವಾಕ್ಯಗಳನ್ನು ರಚನೆ ಮಾಡಿದಲ್ಲಿ ಆದಷ್ಟು ಬೇಗನೆ ನೀವು ವಾಕ್ಯ ರಚನೆಯೂ ಬರುತ್ತೆ. ಆ ವಾಕ್ಯದ ಜೊತೆಗೆ ಆ ವಾಕ್ಯಗಳನ್ನು ಬಳಸ್ತಾ ಇದ್ದಾಗ ಇಂಗ್ಲೀಷನ್ನು ಬಹಳ ಈಸಿಯಾಗಿ ನೀವು ಕಲಿಬಹುದಾಗಿರುತ್ತೆ. ಈಗ ಈ 5 ಸುಲಭ ವಿಧಾನಗಳು ನಿಮಗೆ ಗೊತ್ತಾಗಿರುತ್ತೆ. ಕುಳಿತು ಪ್ರತಿಯೊಂದಕ್ಕೂ ನಿಮ್ಮದೇ ಆದಂತಹ ಒಂದು 10-15 ವಾಕ್ಯಗಳನ್ನು ರಚನೆ ಮಾಡಿ ಆ ವಾಕ್ಯಗಳನ್ನು ಬಳಸಿ ಇಂಗ್ಲೀಷನ್ನು ಸರಳವಾಗಿ ಕಲಿಯಿರಿ. ಓಕೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಲರ್ನ್ ಈಸಿಲಿ ಒಂದು ಚಾನಲನ್ನು ನೋಡಿ ಮನೆಯಲ್ಲಿ ಸರಳವಾಗಿ ಇಂಗ್ಲೀಷನ್ನು ಕಲಿಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.